ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಆಚರಣೆಯನ್ನು ಮಾಡ್ತಾರೆ. ಈ ದಿನ ತುಳಸಿ ಕಟ್ಟೆ ಅಥವಾ ವೃಂದಾವನವನ್ನು ಅಲಂಕಾರ ಮಾಡ್ತಾರೆ. ತುಳಸಿ ಗಿಡದ ಜೊತೆಗೆ ನಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಬನ್ನಿ ಸರಳವಾಗಿ ಶಾಸ್ತ್ರೋಕ್ತವಾಗಿ ತುಳಸಿ ವಿವಾಹವನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡೋದು ಅನ್ನೋದನ್ನು ಅಥವಾ ತುಳಸಿ ವಿವಾಹವನ್ನು ಮಾಡೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ತುಳಸಿ ಪೂಜೆಯನ್ನು ನೀವು ಅತಿಥಿ ಸತ್ಕಾರಕ್ಕೆ ಹೋಲಿಸ್ಕೊಳ್ಬಹುದು. ದೇವರು ನಿಮ್ಮ ಮನೆಗೆ ಬಂದಿರುವ ಅತಿಥಿಗಳಿಗೆ ಹೇಗೆ ಉಪಚಾರ ಮಾಡ್ತೀರಾ ಹಾಗೆ ನೀವು ದೇವರಿಗೆ ಪೂಜೆಯ ರೂಪದಲ್ಲಿ ಉಪಚಾರವನ್ನು ಮಾಡಬೇಕಾಗತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮೊದಲು ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ 1-2 ನಿಮಿಷ ಧ್ಯಾನವನ್ನು ಮಾಡಿ ದೇವರನ್ನು ಆಹ್ವಾನ ಮಾಡ್ಕೋಬೇಕು. ನಂತರ ತುಳಸಿ ಗಿಡವನ್ನು ನೀರಿನಿಂದ ಶುದ್ಧಗೊಳಿಸಬೇಕು ಅಥವಾ ನೀರನ್ನು ಹಾಕಬೇಕು. ವಿಷ್ಣುವಿನ ಪ್ರತಿಮೆಯನ್ನು ಸ್ವಚ್ಛಗೊಳಿಸಿ ಹೂವು ಮತ್ತು ಹೂವಿನ ಮಾಲೆಗಳಿಂದ ಅಲಂಕರಿಸಬೇಕು. ತುಳಸಿ ಗಿಡವನ್ನು ಅರಿಶಿಣ, ಕುಂಕುಮ, ಗಂಧವನ್ನು ಹಚ್ಚಿ ವಧುವಿನ ರೂಪದಲ್ಲಿ ತಯಾರು ಮಾಡಬೇಕು. ನಿಮ್ಮ ಮನೆಯಲ್ಲಿ ಬ್ಲೌಸ್ ಪೀಸು ಅಥವಾ ಸೀರೆ ಯಾವುದಾದ್ರನ್ನ ನೀವು ದೇವರಿಗೆ ಇರಿಸಬಹುದು. ಬಳೆಗಳು ಮತ್ತು ಆಭರಣಗಳಿಂದ ಅಲಂಕರಿಸಬಹುದು. ತುಳಸಿ ಮತ್ತು ವಿಷ್ಣುವಿನ ನಡುವೆ ಪವಿತ್ರ ದಾರವನ್ನು ಕಟ್ಕೊಳ್ಳಿ. ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ಪ್ರಸಾದವನ್ನು ನೈವೇದ್ಯ ಮಾಡಿ. ಸಿಹಿ ಪದಾರ್ಥಗಳು ಖೀರಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ನೀವು ನೈವೇದ್ಯ ಮಾಡಬಹುದು. ಪೂಜೆ ಮಾಡಿದ ನಂತರ ಕರ್ಪೂರ ಅಥವಾ ತುಪ್ಪದ ಬತ್ತಿಯಿಂದ ಆರತಿಯನ್ನು ಬೆಳಗಬೇಕಾಗತ್ತೆ. ಕುಟುಂಬದ ಸದಸ್ಯರಿಗೆ ಮತ್ತು ಭಕ್ತರಿಗೆ ನಂತರ ನೀವು ಪ್ರಸಾದವನ್ನು ವಿತರಿಸಬೇಕು. ತುಳಸಿಯ ಅಷ್ಟೋತ್ತರ, ತುಳಸಿ ಕವಚ ಹೇಳ್ಕೋಬಹುದು. ತುಂಬ ಒಳ್ಳೆಯ ಫಲ ನಿಮಗೆ ಸಿಗತ್ತೆ. ಅಥವಾ ಭಕ್ತಿಗೀತೆಗಳನ್ನು ನೀವು ಹಾಡಬಹುದು. ಮತ್ತು ತುಳಸಿ ವಿವಾಹದ ವ್ರತಕಥೆಯನ್ನು ನೀವು ಪಠಿಸಬಹುದು. ನಂತರ ಎಲ್ಲರಿಗೂ ಪ್ರಸಾದ ಮತ್ತು ಪಂಚಾಮೃತವನ್ನು ನೀಡಬೇಕು. ಹೀಗೆ ನೀವು ಶಾಸ್ತ್ರೋಕ್ತವಾಗಿ ತುಳಸಿ ವಿವಾಹವನ್ನು ಮಾಡಬೇಕಾಗತ್ತೆ. ಈ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗ್ತವೆ. ಈ ಪವಿತ್ರ ತುಳಸಿಯನ್ನು ನೀವು ಪೂರ್ಣ ಭಕ್ತಿಯಿಂದ ಪೂಜಿಸಿದ್ರೆ ಯಾವುದೇ ರೀತಿಯ ಸವಾಲುಗಳಾಗಿರ್ಬೋದು ಮತ್ತು ಅಡೆತಡೆಗಳನ್ನು ನೀವು ಸುಲಭವಾಗಿ ನಿವಾರಿಸ್ಕೋಬಹುದು. ಅಷ್ಟೇ ಅಲ್ಲ, ನೀವು ಪ್ರತಿದಿನ ಪೂಜೆ ಮಾಡೋದ್ರಿಂದನೂ ಕೂಡ ತುಂಬಾ ನಿಮಗೆ ಒಳ್ಳೆಯ ಫಲವನ್ನು ನಿಮಗೆ ಸಿಗತ್ತೆ. ಆರೋಗ್ಯ ಮತ್ತು ಸಂಪತ್ತು ಮತ್ತು ದೀರ್ಘಾವಧಿಯ ಸಮೃದ್ಧಿಯನ್ನು ನೀವು ಪಡ್ಕೋಬಹುದು. ಹೆಣ್ಮಕ್ಳು ಇಲ್ಲದೆ ಇರೋವಂಥವ್ರು ಅಂದರೆ ಗಂಡು ಮಕ್ಕಳು ಇರ್ತಾರೆ. ಹೆಣ್ಮಕ್ಳು ಇಲ್ಲ ಅಂತಕ್ಕಂಥವ್ರು ಈ ತುಳಸಿ ಪೂಜೆಯನ್ನು, ತುಳಸಿ ವಿವಾಹವನ್ನು ಮಾಡೋದ್ರಿಂದ ಕನ್ಯಾದಾನದ ಆಧ್ಯಾತ್ಮಿಕ ಪ್ರಯೋಜನಗಳು ನಿಮಗೆ ಸಿಗುತ್ತೆ. ಈ ಕನ್ಯಾದಾನ ಅನ್ನೋದು ಅತ್ಯುನ್ನತ ದಾನಗಳಲ್ಲಿ ಒಂದು. ಹಾಗಾಗಿ ಈ ಹೆಣ್ಮಕ್ಳು ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗ್ತವೆ. ಹಾಗೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಸಮಸ್ಯೆಗಳು, ಏನೇನು ಸಮಸ್ಯೆಗಳಿದ್ರೂ ಕೂಡ ಈ ಪೂಜೆ ಮಾಡೋದ್ರಿಂದ ಆ ಸಮಸ್ಯೆಗಳೆಲ್ಲ ಹೋಗ್ಬಿಟ್ಟು ನಿಮಗೆ ಸಂತೋಷದಾಯಕವಾದಂಥ ಒಂದು ದಾಂಪತ್ಯ ಜೀವನ ನಿಮಗೆ ಲಭಿಸುತ್ತೆ. ಹಾಗಾಗಿ ಈ ತುಳಸಿ ವಿವಾಹವನ್ನು ಶ್ರದ್ಧಾ ಭಕ್ತಿಗಳಿಂದ ತುಂಬ ಒಂದು ಮಾನಸಿಕವಾಗಿ ದೈಹಿಕವಾಗಿ ಶುದ್ಧವಾಗಿ ಈ ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ತುಳಸಿ ವಿವಾಹವನ್ನು ಶಾಸ್ತ್ರೋಕ್ತವಾಗಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.